ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಇಲ್ಲಿ ಪುಟಾಣಿ ಹಿಟ್ಟು, ಸಕ್ಕರೆ, ಕೊಬ್ಬರಿ ಪುಡಿ, ಆಮೇಲೆ ಏಲಕ್ಕಿ. ಇಲ್ಲಿ ಪ್ರಪೋರ್ಷನ್ ಏನಂತಂದರೆ 1.5 ಪುಟಾಣಿ ಹಿಟ್ಟಿಗೆ 1 ಗ್ಲಾಸ್ ಸಕ್ಕರೆಯನ್ನು ನಾವಿಲ್ಲಿ ತಗೋಬೇಕು. ಇಲ್ಲಿ ಪಾತ್ರೆಗೆ ನಾನು ಸಕ್ಕರೆನ ಹಾಕೊತಾ ಇದ್ದೀನಿ. ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರನ್ನು ನಾವಿಲ್ಲಿ ಹಾಕೋಬೇಕು. ಇಲ್ಲಿ ಸ್ಟವನ್ನು ಆನ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಸಕ್ಕರೆ ಎಲ್ಲ ಕರಗಿ ಒಂದೆಳೆ ಪಾಕ ಬರೋ ತನಕನೂ ನಾವು ಕೈ ಆಡಿಸ್ತಾನೆ ಇರಬೇಕು. ಇಲ್ಲಿ ಪಾಕ ಆಗಿದೆ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಲೇಟಲ್ಲಿ ನೀರು ತೊಗೊಂಡು ನಾವು ಅದು ಪಾಕನ ನೀರಲ್ಲಿ ಹಾಕಿದಾಗ ಅದು ಕರಗೋದಿಲ್ಲ, ಈ ಥರ ಮುದ್ದೆಯಾಗಿ ಕೂತ್ಕೊಳ್ಳುತ್ತೆ. ಪಾಕ ರೆಡಿಯಾಗಿದೆ. ಸ್ಟೌವಿಂದ ಕೆಳಗಿಳಿಸ್ಕೊಂಡ ನಂತರ ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕಿ ನಾವು ಚೆನ್ನಾಗಿ ಗಂಟಿಲ್ದೇ ಕಲಿಸ್ಕೋಬೇಕು. ಇದೆಲ್ಲ ಕಲಿತ ನಂತರ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ಗೆ ತುಪ್ಪನ ಸವರ್ಬಿಟ್ಟು ನಾವು ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಹರಡ್ಕೋಬೇಕು. ಆರಿದ್ಮೇಲೆ ನಮಗೆ ಪೀಸಸ್ ಆಗಿ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಬಿಸಿ ಇದ್ದಾಗೇ ನಾವು ಪ್ಲೇಟ್ಗೆ ಚೆನ್ನಾಗಿ ಹರಡ್ಕೋಬೇಕು. ಮೇಲ್ಗಡೆ ಕೊಬ್ಬರಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಹರಡ್ಕೊಂಡ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು.